ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉಭಯ ನಾಯಕರಿಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನು ಕೊಟ್ಟಿದೆ. 136 ಸೀಟ್ಗಳನ್ನು ಪಡೆದು ನಾವು ಕಚ್ಚಾಡಬೇಕಾ, ನಾವು ಕಚ್ಚಾಡ ಸರಿನಾ, ನೀವು ದೆಹಲಿಗೆ ಬರುವ ಮುನ್ನ ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ, ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಕೂಡ ದೆಹಲಿಗೆ ಬರಬೇಡಿ ನೀವು ಅಂತ ಹೇಳಿದ್ದಾರೆ. ನೀವಿಬ್ಬರು ಕೂತ್ಕೊಳ್ಳಿ, ನೀವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬನ್ನಿ, ಆಮೇಲೆ ನೀವು ದೆಹಲಿಗೆ ಬನ್ನಿ. ಪರಸ್ಪರ ಹೊಂದಾಣಿಕೆ, ಪರಸ್ಪರ ಸಹಮತವಿಲ್ಲದೆ ಹೈಕಮಾಂಡ್ ಮುಂದೆ ಹಾಜರಾದರೆ ಹೈಕಮಾಂಡ್ಗೂ ಕೂಡ ಮುಜುಗರ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಹೀಗಾಗಿ ನೀವು ಮಾತನಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಬಣ ಮಾಡಿಕೊಂಡು ತಂತ್ರಗಾರಿಕೆ ಬೇಡ, ನಿಮ್ದೊಂದು ಬಣ, ಅವ್ರದ್ದೊಂದು ಬಣ, ಅವ್ರದ್ದೊಂದು ತಂತ್ರಗಾರಿಕೆ, ಇವ್ರದ್ದೊಂದು ತಂತ್ರಗಾರಿಕೆ ಬೇಡ. ಇಲ್ಲಿ ಪಕ್ಷ ಮುಖ್ಯ. ತಂತ್ರಗಾರಿಕೆ ಮಾಡಿದ್ರೆ ಇಬ್ಬರಿಗೂ ಅಧಿಕಾರವಿಲ್ಲ ಎನ್ನುವ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿವೇಶನಗಳು ಬರ್ತಾ ಇದ್ದಾವೆ. ನಿಮ್ಮಿಬ್ಬರ ಜಗಳ ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ, ಒಂದು ನಿರ್ಧಾರಕ್ಕೆ ಬನ್ನಿ. ಹೀಗೆ ಮುಂದುವರೆದ್ರೆ ಬೇರೆಯವರನ್ನ ತಂದು ಕೂರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೂಡ ಇಬ್ಬರಿಗೂ ಕೊಟ್ಟಿದ್ದಾರೆ. ಡಿಸೆಂಬರ್ 19ರ ನಂತರ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡೋಣ. ಉಭಯ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಹೈಕಮಾಂಡ್. ನೋಡಿ, ವಿಶ್ಲೇಷಣೆಗಳು ಹೇಗಿತ್ತು ಅಂದರೆ, ಬಿಹಾರದ ಚುನಾವಣೆಯ ಬಳಿಕ ಹೈಕಮಾಂಡ್ ವೀಕ್ ಆಗಿದೆ. ಸಿದ್ದರಾಮಯ್ಯ ಅವರನ್ನು ನಿಲ್ಲಿಸಿ, ಪ್ರಶ್ನಿಸಿ, ಸಿದ್ದರಾಮಯ್ಯ ಅವರ ಅಧಿಕಾರವನ್ನು ಬಿಟ್ಟು ಕೊಡಿ ಅಂತ ಹೇಳುವಂಥ ಶಕ್ತಿ ಸಾಮರ್ಥ್ಯ ಹೈಕಮಾಂಡ್ ಕಳೆದುಕೊಂಡಿವೆ ಎನ್ನುವ ವಿಶ್ಲೇಷಣೆಗಳಿತ್ತು. ಈಗಲೂ ಕೂಡ ಆ ವಿಶ್ಲೇಷಣೆಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ಇಬ್ಬರನ್ನು ಕರೆದು ಚಾಟಿ ಬೀಸಿ ಹೈಕಮಾಂಡ್ ಹೇಳಿದ್ದ ವೇದವಾಕ್ಯ ಅದನ್ನು ನೀವು ಪಾಲಿಸಬೇಕು ಅಂತ ಹೇಳುವ ಬದಲಾಗಿ ನೀವಿಬ್ಬರೂ ಕುಳಿತುಕೊಂಡು ಮಾತನಾಡಿ ಆನಂತರ ದೆಹಲಿಗೆ ಬನ್ನಿ ಅಂತ ಹೇಳಿದ್ದ ಮಾತಿದೆಯಲ್ಲ, ಹೈಕಮಾಂಡ್ ಎಲ್ಲೋ ಒಂದು ಕಡೆ ಇಬ್ಬರನ್ನ ಕರೆಸಿ ಕೂರಿಸಿ ಮಾತನಾಡಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ನಾವು ಹೇಳಿದ್ದೇ ವೇದವಾಕ್ಯ ಅಂತ ನಡೆದುಕೊಳ್ಳುವ ಬದಲಾಗಿ ಆ ಗೋಚಲನ್ನು ದೂರವಿಟ್ಟು ಅವರವರ ಪ್ರತಿಷ್ಠೆಯನ್ನು ದೂರವಿಟ್ಟು ಅವರೇ ಮಾತನಾಡಲಿ ಅಂತ ಒಂದು ಹೆಜ್ಜೆ ಇಟ್ಟಿದ್ದಾರಲ್ಲ, ಇದು ಜಾಣ ನಡೆ ಅಂತ ಅನಿಸಿಕೊಳ್ಳುತ್ತಾ, ಅಥವಾ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಇಬ್ಬರನ್ನ ಎದುರಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ, ಆ ಕಾರಣಕ್ಕಾಗಿ ಇದೊಂದು ಸ್ಟ್ರಾಟಜಿ ಅಂತ ಅಂದುಕೊಳ್ಬೇಕಾ? ಸೊ ಹೀಗೆ ಚರ್ಚೆಗಳು ಸಾಗ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈ ಹೈಕಮಾಂಡ್ನ ಈ ನಡೆ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಗಟ್ಟಿ ಧ್ವನಿಯಲ್ಲಿ ನಿಮ್ಮ ಅಧಿಕಾರಾವಧಿ ಮುಗಿತು, 2.5 ವರ್ಷ, ಇನ್ನೆರಡೂವರೆ ವರ್ಷ ಡಿ.ಕೆ. ಶಿವಕುಮಾರ್ಗೆ ಬಿಟ್ಟುಕೊಡಿ ಅಂತ ಹೇಳುವ ಎದೆಗಾರಿಕೆಯನ್ನ, ನೇರವಂತಿಕೆಯನ್ನು ಹೈಕಮಾಂಡ್ ಪ್ರದರ್ಶಿಸಿಲ್ಲ ಅಂತ ಅಂದುಕೊಳ್ಬೇಕಾ? ಡಿ.ಕೆ. ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸ್ಟ್ರಾಟಜಿ ಅಂತ ಅಂದುಕೊಳ್ಬೇಕಾ? ಅಥವಾ ಅವರ ಹಂತದಲ್ಲೇ ಸರಿಪಡಿಸಿಕೊಂಡು ಆನಂತರದಲ್ಲಿ ಬಂದರೆ ಆ ಹಂತದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸುಲಭವಾಗುತ್ತೆ ಅಂತ ಹೇಳಿ ಇದೊಂದು ಸ್ಟ್ರಾಟಜಿ, ಒಂದು ಸ್ಮಾರ್ಟ್ ಮೂವ್ ಅಂತ ಅಂದುಕೊಳ್ಬೇಕಾ? ಹೇಗೆ ವಿಶ್ಲೇಷಿಸಬಹುದು ಶಿವಕುಮಾರ್ ಇದನ್ನ? ಕಳೆದ 11 ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ವು. ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಪಟ್ಟನ್ನು ಹಿಡಿದುಕೊಳ್ತಿದ್ರೆ, ಮತ್ತೊಂದು ಕಡೆ ಸಂಪುಟ ಪುನಾರಚನೆಗೆ ಸಿದ್ದರಾಮಯ್ಯ ಅವರು ಪಟ್ಟನ್ನು ಹಿಡಿದುಕೊಳ್ತಿದ್ರು. ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡಿಕೊಟ್ರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದು. ಹಾಗಾಗಿ ಅವರು ಸಂಪುಟ ಪುನಾರಚನೆಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಇಲ್ಲಿಯವರೆಗೂ ಕೂಡ ಅಗ್ಗಜಗ್ಗಾಟ ನಡೆದಿತ್ತು. ಒಂದು ಕಡೆ ಶಾಸಕರನ್ನ ಸಹಿ ಸಂಗ್ರಹ ಮಾಡೋದು, ಮತ್ತೊಂದು ಕಡೆ ದೆಹಲಿಗೆ ಕಳಿಸಿ ಅವರನ್ನ ಪೆರೇಡ್ ಮಾಡುವಂತ ಪ್ರಯತ್ನಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರೆ, ಮತ್ತೊಂದು ಕಡೆ ಆಪ್ತರನ್ನ ಮುಂದೆ ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಸಚಿವರ ಒಂದು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ರು. ಇದು ಎಲ್ಲ ಒಂದು ಕಡೆ ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ತಂದಿಟ್ಟಿತ್ತು. ಇದರಿಂದ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಹರಾಜಿಗೆ ಬಂದಿತ್ತು. ಆ ಕಾರಣಕ್ಕೆ ಹೈಕಮಾಂಡ್ ಇಲ್ಲಿಯವರೆಗೆ ಸುಮ್ಮನೆ ಇದ್ದಿದ್ದೇ ಒಂದು ಕಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇತ್ತು. ಕೆಲವೊಂದು ಕಡೆ ವೀಕ್ ಆಗಿದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಕೂಡ ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿರೋದ್ರಿಂದ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ. ಆದ್ರೆ ಮೊನ್ನೆ 2 ದಿನಗಳ ಕಾಲ ದೊಡ್ಡ ಮಟ್ಟದ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೆಯುತ್ತೆ. ನಿನ್ನೆ ನಡೆದಂತ ಸಭೆಯಲ್ಲಿ ವೇಣುಗೋಪಾಲ್ ಹಾಗೆಯೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ರಾಜ್ಯ ರಾಜಕಾರಣದಲ್ಲಿ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂತಿಮವಾಗಿ ಕೆಲವು ಅಂಶಗಳನ್ನ ಅವರು ಮುನ್ನೆಲೆಗೆ ತರ್ತಾರೆ. ತದನಂತರ ಸೋನಿಯಾ ಗಾಂಧಿ ಅವರ ಜೊತೆ ಸಭೆಯನ್ನ ಮಾಡಿ ಅಂತಿಮವಾಗಿ ರಾಜ್ಯ ನಾಯಕರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಬೇಕು ಅಂತೇಳಿ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಸಂಧಾನಕಾರರಾಗಿ 2 ದಿನಗಳಿಂದ ದೆಹಲಿ ಮತ್ತೆ ರಾಜ್ಯ ನಾಯಕರ ನಡುವೆ ಒಂದು ಸಂಧಾನಕಾರರಾಗಿ ಗುರುತಿಸಿಕೊಂಡಿದ್ರು.
ಸಿದ್ದರಾಮಯ್ಯನವರ ಅಭಿಪ್ರಾಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯಗಳನ್ನ ಪಡೆದು ಅದನ್ನ ದೆಹಲಿ ನಾಯಕರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದು. ಅದರ ನಂತರ ಶಾಸಕ ಪೊನ್ನಣ್ಣ ಅವರಿಗೆ ಒಂದು ಸ್ಪಷ್ಟವಾದಂತಹ ಸೂಚನೆ ಅಲ್ಲಿಂದ ಬರುತ್ತೆ. ಅವರಿಗೆ ಫೋನ್ ಅನ್ನು ಮಾಡಿ ನೀವು ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿಗಳಿಗೆ ನೀವು ಕೊಡಬೇಕು ಅಂತೇಳಿ ಸೂಚನೆ ಬರುತ್ತೆ. ಹಾಗಾಗಿ ಪೊನ್ನಣ್ಣ ಅವರಿಗೆ ದೂರವಾಣಿ ಕರೆಯನ್ನ ಕೊಟ್ಟ ನಂತರ ಸಿಎಂ ಆಗಿ ಡಿಸಿಎಂ ಅವರಿಗೆ ವೇಣುಗೋಪಾಲ್ ಅವರಿಂದ ಬಹಳ ಸ್ಪಷ್ಟವಾದಂತಹ ಒಂದು ವಾರ್ನಿಂಗ್ ಎದುರಾಗತ್ತೆ. ನೀವು ಇಬ್ಬರು ಕೂಡ ಈ ರೀತಿಯಾಗಿ ಕಚ್ಚಾಡ್ತಾ ಹೋದ್ರೆ ರಾಜ್ಯದಲ್ಲಿ ನಾವು ಸರ್ಕಾರವನ್ನ ಕಳೆದುಕೊಳ್ಬೇಕಾಗತ್ತೆ. ಪಕ್ಷದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ನೀವಿಬ್ಬರೂ ಕೂಡ ಈಗಲೇ ಒಟ್ಟಿಗೆ ಕುಳಿತು ಒಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಿ ಇದಕ್ಕೆ ಕಡಿವಾಣವನ್ನ ಹಾಕಬೇಕು. ನೀವು ಒಮ್ಮತದ ಒಂದು ತೀರ್ಮಾನವನ್ನ ತೆಗೆದುಕೊಂಡು ನೀವು ದೆಹಲಿಗೆ ಬರಬೇಕು ಅನ್ನುವಂತ ಸೂಚನೆಯನ್ನ ಪಾಸ್ ಮಾಡ್ತಾರೆ. ಇದರ ಜೊತೆಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡ್ತಾರೆ. ಇಬ್ಬರು ನಾಯಕರು ಏನಾದ್ರೂ ಒಮ್ಮತದ ತೀರ್ಮಾನಕ್ಕೆ ಬಾರದೆ ಹೋದರೆ ನಾವು ಮೂರನೇ ವ್ಯಕ್ತಿಯನ್ನ ನೋಡ್ಬೇಕಾಗತ್ತೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವಂತಹ ಸ್ಥಿತಿಯನ್ನ ನೀವು ನಿರ್ಮಾಣ ಮಾಡ್ಕೊಳ್ಬೇಡಿ ಅಂತೇಳಿ ವೇಣುಗೋಪಾಲ್ ಅವರು ಬಹಳ ಸ್ಪಷ್ಟವಾಗಿ ಇಬ್ಬರಿಗೆ ರವಾನೆ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಕೊಡ್ತಾರೆ. ನಂತರ ಕಾವೇರಿ ನಿವಾಸದಲ್ಲಿ ಇಬ್ಬರ ನಡುವೆ ಸುಮಾರು 40-50 ನಿಮಿಷಗಳ ಕಾಲ ಚರ್ಚೆಗಳಾಗತ್ತೆ. ಆ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸದ್ಯಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಬರ್ತಾ ಇರೋದ್ರಿಂದ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬಹುದು. ಹಾಗಾಗಿ ನಾವು ಇಬ್ಬರು ಕೂಡ ಇಲ್ಲಿ ಏನಾದ್ರೂ ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಎರಡು ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಹಾಗಾಗಿ ಒಂದು ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ವಿರಾಮನ ಹಾಕೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ